ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈಗ ನಾನು ಹೇಳುವಂಥ ಮಾತನ್ನು ಕೇಳಿ ದಯವಿಟ್ಟು ತಾವು ನಗಬಾರದು, ಏಕೆಂದರೆ ಇದು ನನ್ನ ವೈಯಕ್ತಿಕವಾದಂಥ ಹೇಳಿಕೆ ಅಲ್ಲ. ದಿಲ್ಲಿಯ ಅಬಕಾರಿ ಹಗರಣ ಇದೆಯಲ್ಲ, ಈ ಅಬಕಾರಿ ಹಗರಣವನ್ನು ಆಮ್ ಆದ್ಮಿ ಪಕ್ಷದ ಧುರೀಣರು ಮಾಡಿದ್ದಲ್ಲ, ಯಾವುದೋ ಸೌತ್ ಲಾಬಿ ಮಾಡಿದ್ದಲ್ಲ. ಈ ಅಬಕಾರಿ ಹಗರಣವನ್ನು ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವರಿಷ್ಠರು. ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ, ದಯವಿಟ್ಟು ನಗಬೇಡಿ ಅಂತ. ಯಾವ ಪ್ರಕರಣ ಈಗ ದೇಶಾದ್ಯಂತ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆಯೋ ಅದರ ಕುರಿತಾಗಿ ಈಗ ನಡೀತಾ ಇರುವಂಥ ಬೆಳವಣಿಗೆಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿಯ ಹೆಸರು ಮೊನ್ನೆ ತಾನೇ ಜೈಲಿನಿಂದ ಬಿಡುಗಡೆಯಾಗಿರುವಂಥ ಸಂಜಯ್ ಸಿಂಗ್. ತಿಹಾರ್ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಈತ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಆರ್ಭಟಿಸುತ್ತಾ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನು ಬಾಯಿಗೆ ಬಂದ ಹಾಗೆ ತೆಗಳಲಿಕ್ಕೆ ಶುರು ಮಾಡಿದ್ದು. ಈತನಿಗೆ ಕೋರ್ಟಿನಲ್ಲಿ 5 ಷರತ್ತುಗಳನ್ನು ವಿಧಿಸಲಾಗಿದೆ. ಅದರ ಕುರಿತಾಗಿ ತಮ್ಮೆದುರಿಗೆ ನಾನು ಈಗಾಗಲೇ ಎಲ್ಲವನ್ನೂ ವಿಶದೀಕರಿಸಿ ಹೇಳಿದ್ದೇನೆ. ಅದರಲ್ಲಿ ಒಂದು ಷರತ್ತು ಏನು ಅಂದರೆ, ಈ ದಿಲ್ಲಿ ಅಬಕಾರಿ ಹಗರಣದ ಕುರಿತಾಗಿ ತಾವು ಸಾರ್ವಜನಿಕವಾದಂಥ ಹೇಳಿಕೆಯನ್ನು ನೀಡಬಾರದು, ಪತ್ರಿಕಾಗೋಷ್ಠಿ ಮಾಡಬಾರದು, ಇದರ ಕುರಿತಾಗಿ ಎಲ್ಲಿಯೂ ಭಾಷಣ ಮಾಡಬಾರದು. ಅದಕ್ಕೆ ಒಪ್ಪಿಗೆ ನೀಡಿ ಈತ ಸಹಿ ಹಾಕಿ ಈತನ ಹೆಂಡತಿ 2 ಲಕ್ಷ ರೂಪಾಯಿಗಳ ಬಾಂಡನ್ನು ಕೊಟ್ಟು ಈತ ಬಿಡುಗಡೆಯಾಗ್ತಾನೆ ಜಾಮೀನಿನ ಮೇಲೆ. ಜಾಮೀನಿನ ಮೇಲೆ ಬಿಡುಗಡೆ ಆದ ತಕ್ಷಣ ಹೊರಗಡೆ ಈತನ ಚೇಲಾಗಳು ಕಾಯ್ತಾ ಇರ್ತಾರೆ. ಜೀಪ್ ಮೇಲ್ಗಡೆ ಹತ್ತಾನೆ, ಇನ್ನಿಲ್ಲದ ಹಾಗೆ ಆರ್ಭಟಿಸಲಿಕ್ಕೆ ಶುರು ಮಾಡ್ತಾನೆ. ಎಲ್ಲ ಭ್ರಷ್ಟರ ಜೊತೆ ಆಲಂಗಿಸಿಕೊಂಡಂಥ ನರೇಂದ್ರ ಮೋದಿಯವರು ಇವತ್ತು ಅರವಿಂದ್ ಕೇಜ್ರಿವಾಲ್, ನಾನು ಮತ್ತು ಮನೀಶ್ ಸಿಸೋಡಿಯಾ ಅಂತ ಸಮಾಜ ಮುಖಿ ಜನರನ್ನು ಒಳಗೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷವನ್ನು ಮುಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಗಂಟೆಗಟ್ಟಲೆ ಭಾಷಣ ಮಾಡ್ತಾನೆ. ಅದರ ಕುರಿತು ಈಗಾಗಲೇ ಹೇಳಿದ್ದೇನೆ. ಈಗ ವಿಷಯ ಅದಲ್ಲ. ಈಗ ವಿಷಯ ಏನು? ಈತ ಶುಕ್ರವಾರ ದಿವಸ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ. ನೋಡಿ ಹೇಗಿದೆ, ಇವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ, ಈ ದೇಶದ ನ್ಯಾಯಾಂಗದ ಮೇಲೆ ಗೌರವ ಇಲ್ಲ, ಈ ದೇಶದ ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸವಿಲ್ಲ. ಇವರು ಆಡೋದೊಂದು ಮಾಡೋದೊಂದು. ಈತ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಈತನಿಗೆ ಪರ್ಮಿಷನ್ನೇ ಇಲ್ಲ. ಈ ಕ್ಷಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕಂಪ್ಲೇಂಟ್ ಮಾಡಿದರೆ ಈತ ಮತ್ತೆ ಒಳಗೆ ಹೋಗಬೇಕಾಗತ್ತೆ ತಿಹಾರ್ ಜೈಲಿಗೆ. ಏಕೆಂದರೆ ಈತ ಷರತ್ತಿಗೆ ಅನ್ವಯವಾಗಿ ಹೊರಗಡೆ ಬಂದಿರೋದು. ಆದರೆ ಈತ ಪತ್ರಿಕಾಗೋಷ್ಠಿ ಮಾಡ್ತಾನೆ. ಪತ್ರಿಕಾಗೋಷ್ಠಿ ಮಾಡಿ ಬೇರೆ ವಿಚಾರ ಮಾತನಾಡಿದರೆ ಬೇರೆ ವಿಚಾರ, ಆದರೆ ಈತ ಆ ಸ್ಫೋಟಕವಾದ ವಿಚಾರವನ್ನು ಹೇಳ್ತೀನಿ ಅಂತ ಪತ್ರಿಕಾಗೋಷ್ಠಿಯನ್ನು ಕರೀತಾನೆ. ಸ್ಫೋಟಕ ವಿಷಯಗಳು ಏನು? ಸ್ಫೋಟಕ ವಿಷಯ ಏನಪ್ಪ ಅಂದರೆ, ಆಮ್ ಆದ್ಮಿ ಪಕ್ಷ ಅಬಕಾರಿ ಹಗರಣ ಮಾಡಿಲ್ಲ, ಅಬಕಾರಿ ಹಗರಣ ಮಾಡಿದ್ದು ನರೇಂದ್ರ ಮೋದಿ, ಅಮಿತ್ ಶಾ ಅವರು. ಹೇಗೆ ಅಂದರೆ, ಇವರು 55 ಕೋಟಿ ರೂಪಾಯಿ ಬಾಂಡನ್ನು ಪಡೆದಿದ್ದಾರೆ. ಸ್ವಾಮಿ, ಕಾಳಸಂತೆಯಲ್ಲಿ ತೆಗೆದುಕೊಂಡಂಥ ದುಡ್ಡಲ್ಲ ಇದು. ಪ್ರಶ್ನೆ ಅಲ್ಲಿ ಬರೋಲ್ಲ. ಪ್ರಶ್ನೆ ಬರೋದು ಎಲ್ಲಿ ಅಂದರೆ, ಅಲ್ಲಿ ಒಬ್ಬ ರೆಡ್ಡಿಯ ಹೆಸರನ್ನು ಈತ ಹೇಳ್ತಾನೆ. ಮುಂಗೂಟ ಶ್ರೀನಿವಾಸಲು ರೆಡ್ಡಿ ಅಂತ ಇರ್ತಾನೆ. ಈತ ಹಳೇ ರಾಜಕಾರಣಿ. ಯಾವ ಕಾಲದಿಂದ ಅಂದರೆ, ಈತ 3 ಸಲ ಕಾಂಗ್ರೆಸ್ನಿಂದ MP ಆದಂಥ ಮನುಷ್ಯ. ಒಂದು ಸಲ YSRCPಯಿಂದ, 2 ಸಲ ಕಾಂಗ್ರೆಸ್ಸಿಂದ, ಅದಕ್ಕಿಂತ ಮುಂಚೆ 1 ಸಲ ವಿಧಾನ ಪರಿಷತ್ ಸದಸ್ಯನಾಗಿದ್ದವನು. ಹಳೇ ಕಾಂಗ್ರೆಸ್ ಹುಲಿ ಇತ್ತು. ಆಂಧ್ರ ಪ್ರದೇಶ ಇದ್ದದು, ಅಂದರೆ ಅವಿಭಾಜಿತವಾದಂಥ ಆಂಧ್ರ ಪ್ರದೇಶ ಏನಿತ್ತು, ಆ ಕಾಲದಿಂದ ಈತ ಕಾಂಗ್ರೆಸ್ಸಿನ ನಿಷ್ಠವಾದಂಥ ಕಾರ್ಯಕರ್ತ. ಅದಾದಮೇಲೆ YSRCP ಸೇರ್ಕೋತಾನೆ. ಈಗ ಈ ಮನುಷ್ಯ ತೆಲುಗು ದೇಶಂ ಪಕ್ಷದಿಂದ ಚುನಾವಣೆಗೆ ನಿಂತಿದ್ದಾನೆ. ಒಂಗೋಲಾ ಸಂಸತ್ ಕ್ಷೇತ್ರದಿಂದ ಚುನಾವಣೆ ನಿಂತಿದ್ದಾನೆ, NDA ಅಭ್ಯರ್ಥಿ. ಈ ರೆಡ್ಡಿ ಏನಿದ್ದಾನೆ, ಈ ರೆಡ್ಡಿ ನರೇಂದ್ರ ಮೋದಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊತಾನೆ. ಒಂದು ಪ್ರೋಟೋಕಾಲ್ ಇದೆ ಪ್ರಧಾನಮಂತ್ರಿ ನಿಲಯದಲ್ಲಿ. ಏನಂದರೆ, ಪ್ರಧಾನಮಂತ್ರಿ ಆವಾಸ ಸ್ಥಾನದಲ್ಲಿ ಯಾರೇ ಹೋಗಿ ಅವ್ರ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಭೇಟಿ ಆದರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳುವಂಥ ಒಂದು ಶಿಷ್ಟಾಚಾರ ಇದೆ. ಯಾರೇ ಹೋಗಲಿ, ಆತ ಸಂಸತ್ ಸದಸ್ಯನಾಗಿರಲಿ, ಯಾರೋ ಬಂದಿರುವಂಥ ಅತಿಥಿಯಾಗಿರಲಿ, ನರೇಂದ್ರ ಮೋದಿ ಅವರು ಭೇಟಿಯಾಗಲಿಕ್ಕೆ ಬಂದಿರುವಂಥ ಪ್ರಜೆ ಆಗಲಿ, ಅಲ್ಲಿ ಫೋಟೋಗ್ರಾಫರ್ಗಳು ಕಾಯ್ತಾ ಇರ್ತಾರೆ. ಪ್ರತಿಯೊಂದು ಕ್ಷಣದ್ದು ರೆಕಾರ್ಡ್ ಮಾಡಿಡುವಂಥ ಒಂದು ವ್ಯವಸ್ಥೆ ಇದೆ ಮತ್ತು ಎಂಟ್ರಿ ಆಗುತ್ತೆ. ಯಾರ್ಯಾರು ಬಂದಿದ್ದರು, ಎಷ್ಟೊತ್ತಿದ್ರು, ಟೈಮಿಂಗು ಎಲ್ಲ ಕೂಡ ಎಂಟ್ರಿ ಆಗಿರುತ್ತೆ. ಆ ರೀತಿ ಈತ ಕೂಡ ಬಂದಂಥದ್ದು ರೆಡ್ಡಿ. ಈ ಮುಂಗೂಟ ರೆಡ್ಡಿ ಏನಿದಲ್ಲ, ಈ ರೆಡ್ಡಿ ಜೊತೆ ನರೇಂದ್ರ ಮೋದಿ ಅವರ ಫೋಟೋ ಇದೆ ಅನ್ನೋದನ್ನು ಇಟ್ಕೊಂಡು ಈತನ ಜೊತೆ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ. ಈತನನ್ನು 2022 ಸೆಪ್ಟೆಂಬರ್ 16ರಿಂದ ಫೆಬ್ರವರಿ 10ರವರೆಗೂ ಈತನನ್ನು ಜೈಲಿನಲ್ಲಿ ಇಡಲಾಗಿತ್ತು, ಈ ರೆಡ್ಡಿಯನ್ನು. ಯಾವ ಕಾರಣಕ್ಕೆ? ಅಬಕಾರಿ ಹಗರಣದಲ್ಲಿ ಈತ ಕೂಡ ಪಾಲುದಾರ ಅನ್ನುವಂಥ ಕಾರಣಕ್ಕೋಸ್ಕರ.
ಈತ ಸ್ಟೇಟ್ಮೆಂಟ್ ಕೊಡ್ತಾನೆ. ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ಈತನ ಮಗನನ್ನು ರಾಘವನನ್ನು ಬಂಧಿಸಲಾಗತ್ತೆ. ಆ ರಾಘವ್ ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪಾತ್ರ ಇದೆ ಅಂತ ಹೇಳಲಾಗತ್ತೆ. ಅದಾದಮೇಲೆ ಜಾಮೀನಿನ ಮೇಲೆ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ತೆಲುಗು ದೇಶಂ ಪಕ್ಷ ಸೇರ್ಕೋತಾನೆ. ತೆಲುಗು ದೇಶಂನ ಚಂದ್ರಬಾಬು ನಾಯ್ಡು ಈತನಿಗೆ ಟಿಕೆಟ್ ಕೊಡ್ತಾರೆ. ಚುನಾವಣೆಗೆ ನಿಂತಿದ್ದಾನೆ. ಇದರಲ್ಲಿ ನರೇಂದ್ರ ಮೋದಿ ಅವ್ರದ್ದು ಏನು ತಪ್ಪಿದೆ ಹೇಳಿ? ಎಲ್ಲಿಯಾದರೂ ಅವ್ರದ್ದು ಒಂದೇ ಒಂದು ತಪ್ಪಿದ್ರೆ ನನಗೆ ದಯವಿಟ್ಟು ನೀವು ಹೇಳಬೇಕು. ಈ ಒಂದು ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಅಬಕಾರಿ ಹಗರಣ ಮಾಡಿದೆ ಅಂತಂದರೆ ನಾವು ಏನಂತ ಹೇಳೋಣ? ಇದು ಒಂದು ಪಾಯಿಂಟ್. ಇನ್ನು ಎರಡನೇದು ಏನಂದರೆ ಶರತ್ ರೆಡ್ಡಿ, ಅರಬಿಂದೋ ಫಾರ್ಮಾದ ಶರತ್ ರೆಡ್ಡಿ ಇದೇ ಕೇಸ್ನಲ್ಲಿ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಶರತ್ ಚಂದ್ರ ರೆಡ್ಡಿ ಒಳಗೆ ಹೋದ್ಮೇಲೆ ಆತನ ಹೇಳಿಕೆಯನ್ನು ಪಡೆಯಲಾಗತ್ತೆ. ಆತ ಸರ್ಕಾರಿ ಅಪ್ರೂವರ್ ಆಗ್ತಾನೆ. ಅಪ್ರೂವರ್ ಆದಮೇಲೆ ಆತನನ್ನು ಬಿಡುಗಡೆ ಮಾಡಲಾಗತ್ತೆ. ಬಿಡುಗಡೆ ಮಾಡಿದ ಮೇಲೆ ಆತನ ಕಂಪನಿ ಎಲ್ಲ ಬೇರೆ ಬೇರೆ ಪಕ್ಷಗಳಿಗೆ ಕೊಡುವ ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ 55 ಕೋಟಿ ರೂಪಾಯಿಗಳ ಬಾಂಡನ್ನು ಕೊಡುತ್ತೆ. ಬಾಂಡ್ ಕೊಟ್ಟದ್ದನ್ನೇ ಕಾರಣವಾಗಿ ಇಟ್ಕೊಂಡು ಈಗ ಈ ಸಂಜಯ್ ಸಿಂಗ್ ಹೇಳೋದೇನೆಂದರೆ, ಈ ರೀತಿಯಾಗಿ ದುಡ್ಡನ್ನು ಪಡೆದು ಇವರು ಅಬಕಾರಿ ಹಗರಣ ಮಾಡಿದ್ದಾರೆ ವಿನಃ ನಾವು ಮಾಡಿದ್ದಲ್ಲ. ಅಬಕಾರಿ ಹಗರಣದ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷ ದುಡ್ಡು ಮಾಡ್ತಾ ಇದೆ ವಿನಃ ನಮ್ಮನ್ನು ಸುಮ್ಮನೆ ಇದರಲ್ಲಿ ಸಿಲುಕು ಹಾಕಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಪತ್ರಿಕಾಗೋಷ್ಠಿ ಮಾಡಿ ಈ ಮನುಷ್ಯ ಹೇಳ್ತಾನೆ. ನೋಡಿ, ಹಿಟ್ಲರ್ನ ಇದರಲ್ಲಿ ಗೊಬೆಲ್ಸ್ ಅಂತ ಒಬ್ಬ ಇದ್ದ. ಈ ಥರದ ಸಿದ್ಧಾಂತ ಇತ್ತು. ಏನಪ್ಪ ಅಂದರೆ, ಒಂದು ಸುಳ್ಳನ್ನು 1000 ಸಲ ಹೇಳಿಬಿಟ್ರೆ ಅದು ಸತ್ಯ ಅಂತ ಜನ ನಂಬಿಬಿಡ್ತಾರೆ ಅಂತ. ಇವತ್ತು ಆಮ್ ಆದ್ಮಿ ಪಕ್ಷದ ಪ್ರತಿಯೊಬ್ಬರೂ ಮಾಡ್ತಾ ಇರುವಂಥದ್ದು ಅದೇ ಕೆಲಸ. ಅತಿಶಿ ಮರ್ನೇನ್ ಆಗಿರ್ಬೋದು, ಸೌರಭ್ ಭಾರದ್ವಾಜ್ ಆಗಿರ್ಬೋದು, ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಸುನೀತಾ ಕೇಜ್ರಿವಾಲ್ ಆಗಿರ್ಬೋದು, ಇವರೆಲ್ಲ ಮಾಡೋದು ಒಂದೇ ಕೆಲಸ. ಏನಪ್ಪ ಅಂತಂದರೆ, ನಿರಂತರವಾಗಿ ಮೋದಿ ಅಮಿತ್ ಶಾ ಅವರು ನಮ್ಮನ್ನು ಬಂಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷವನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಹಗರಣವೇನು ನಡೆದಿಲ್ಲ, ದುಡ್ಡನ್ನೇ ನಾವು ಪಡೆದಿಲ್ಲ, ದುಡ್ಡು ಎಲ್ಲಿಯೂ ಇವರಿಗೆ ಸಿಕ್ಕಿಲ್ಲ, 2 ವರ್ಷದಿಂದ ತನಿಖೆ ಮಾಡ್ತಾ ಇದ್ದಾರೆ, ಏನೂ ಸಿಕ್ಕಿಲ್ಲ. ಈ ರೀತಿಯಾಗಿ ನಿರಂತರವಾಗಿ ದಾಳಿ ಮಾಡ್ತಾ ಇರೋದು. ಈ ದಾಳಿ ಮಾಡಿದರ ಫಲಶ್ರುತಿ ಏನು? ಜನರಲ್ಲಿ ಗೊಂದಲವನ್ನು ಉಂಟು ಮಾಡುವುದು. ಜನರಲ್ಲಿ ಗೊಂದಲವನ್ನು ಉಂಟು ಮಾಡಿ ನಿಜವಾ ಸುಳ್ಳ ಅನ್ನುವಂಥ ಅಯೋಮಯ ಸ್ಥಿತಿಗೆ ಜನರನ್ನು ತೆಗೆದುಕೊಂಡು ಹೋಗುವುದು. ಈ ಪಾಲಿಸಿಯನ್ನು ಈ ಸಂಜಯ್ ಸಿಂಗ್ ಮಾಡ್ತಾ ಇದೆ. ಇದು ಹೇಗಿದೆ ಅಂದರೆ, ಒಬ್ಬ ಕುಡುಕ ಇರ್ತಾನೆ ಊರಲ್ಲಿ, ರಸ್ತೆ ಉದ್ದಕ್ಕೂ ಬೈಕೊಂಡು ಓಡಾಡ್ತಾ ಇರ್ತಾನೆ ಅವನು ಆ ಊರಿನ ಯಜಮಾನನ ಬಗ್ಗೆ. ಆ ಊರಿನ ಯಜಮಾನ ಕುಡುಕಲ್ಲ, ಇವ್ ಹುಚ್ಚ, ಇವನ ಬಗ್ಗೆ ಯಾಕೆ ನಾನು ಕೌಂಟ್ರ್ ಕೊಡಬೇಕು ಅಂತ ಆತ ಸುಮ್ಮನೆ ಇರ್ತಾನೆ. ಆದರೆ ಕುಡುಕನ ಆವಾಜು ಜಾಸ್ತಿ ಆಗ್ತಾ ಹೋಗ್ತದೆ. ದಿನದಿಂದ ದಿನಕ್ಕೆ ಈತನ ಅಟ್ಟಹಾಸ ಜಾಸ್ತಿ ಆಗೋಗುತ್ತೆ. ಎಷ್ಟು ರೋಸಿ ಹೋಗ್ತಾನೆ ಅಂದರೆ, ಕೊನೆಗೆ ಆತ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಎಳ್ಕೊಂಡು ಹೋಗ್ರಿ, ಒಂದು ಭಾಳ ಕಾಟ ಆಗಿದೆ. ಆ ಸ್ಥಿತಿಗೆ ಇವರೆಲ್ಲರೂ ಬರ್ತಾ ಇದ್ದಾರೆ. ನೋಡಿ, ಇದು ಒಂದು ಕಥೆ ಆಯಿತು. ಇನ್ನು ಅತಿಶಿ ಮರ್ಲೆನ ಇದ್ದಕ್ಕಿದ್ದ ಹಾಗೆ ಹೇಳ್ತಾರೆ, ಭಾರತೀಯ ಜನತಾ ಪಕ್ಷದವರು ನಮಗೆ ದುಡ್ಡು ಕೊಟ್ಟು ನನ್ನನ್ನು ಖರೀದಿ ಮಾಡಲಿಕ್ಕೆ ನೋಡಿದರು, ತಮ್ಮ ಪಕ್ಷಕ್ಕೆ ಆಪರೇಷನ್ ಕಮಲ ಮಾಡಲಿಕ್ಕೆ ನೋಡಿದರು. ಅಲ್ಲ, ಒಬ್ಬ ಅತಿಶಿ ಮರ್ಲೆನ ತಗೊಂಡು ಭಾರತೀಯ ಜನತಾ ಪಕ್ಷ ಏನು ಮಾಡುತ್ತೆ? 63 ಸದಸ್ಯರಿರುವಂಥ ಆಮ್ ಆದ್ಮಿ ಪಕ್ಷದ 63 ಸದಸ್ಯರಿರುವಂಥ ದಿಲ್ಲಿ ವಿಧಾನಸಭೆ, ಅಲ್ಲಿ ಒಬ್ಬ ಅತಿಶಿ ಮರ್ಲೆನನ್ನು ಖರೀದಿ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನೋಟಿಸ್ ಕೊಡುತ್ತೆ ಭಾರತೀಯ ಜನತಾ ಪಕ್ಷ. ಯಾರು ನಿನ್ನನ್ನು ಆಹ್ವಾನ ಮಾಡಿದರು, ಯಾವಾಗ ಆಹ್ವಾನ ಮಾಡಿದರು, ಎಷ್ಟು ದುಡ್ಡು ಕೊಡ್ತೀನಿ ಅಂದರು, ನಿನ್ನ ಬಳಿ ಸಾಕ್ಷ್ಯಾಧಾರ ಇದ್ದರೆ ದಯವಿಟ್ಟು ಈ 5 ಗಂಟೆ ಒಳಗಡೆ ಕೊಡಬೇಕು, ಶುಕ್ರವಾರ ಕೊಡಲಿಲ್ಲ ಅಂದರೆ ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೇರಲಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಮಾತನ್ನು ಈ ಅತಿಶಿ ಮರ್ಲೆ ಅಂತ, 5 kg ವೇಟ್ ಕಡಿಮೆ ಆಗಿಬಿಡ್ತು, 12 ದಿವಸದಲ್ಲಿ 4.5 kg ವೇಟ್ ಕಡಿಮೆ ಆಗಿಬಿಟ್ಟಿದೆ. 12 ದಿವಸ ಜೈಲಿನಲ್ಲಿದ್ದದ್ದು, ಜನವರಿ 21ರಿಂದ ಮೊನ್ನೆವರೆಗೂ ಇದ್ದದ್ದವರು. 12 ದಿವಸದ ಅವಧಿಯಲ್ಲಿ 4.5 kg ವೇಟ್ ಕಡಿಮೆ ಆಗಿಬಿಟ್ಟಿದೆ ಅವ್ರದ್ದು, ಅರವಿಂದ್ ಕೇಜ್ರಿವಾಲ್ ಅವ್ರದ್ದು. ಇದು ಯಾವ ರೀತಿಯ ನ್ಯಾಯ ಅಂತ ದಿಲ್ಲಿಯ ಜೈಲು ಅಧೀಕ್ಷಕರು ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ಏನಂತ? ಬಂದ ದಿವಸ ಅವ್ರದ್ದು 65 kg ಇತ್ತು, ಅವರ ಬಿಡುಗಡೆಯಾದ ದಿವಸನೂ 65 kg ಇದೆ. ಆದ್ದರಿಂದ ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರಿಲ್ಲ, ಅವರ ತೂಕ ಸ್ಥಿರವಾಗಿದೆ ಅಂತ ಕೊಡ್ತಾರೆ. ಅಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಈ ರೀತಿಯಾದಂಥ ರಾದ್ಧಾಂತವನ್ನು ಮಾಡುವುದು, ಹೇಗಾದರೂ ಮಾಡಿ ಜನರ ಕಣ್ಣಲ್ಲಿ ಅನುಕಂಪವನ್ನು ಗಿಟ್ಟಿಸುವಂಥ ಕೆಲಸವನ್ನು ಇವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗತ್ತೆ ಚುನಾವಣೆಯ ಫಲಿತಾಂಶದಲ್ಲಿ ಹೇಳಬೇಕು. ಆದರೆ ಆಗಿರುವಂಥ ಒಂದು ದೊಡ್ಡ ತಪ್ಪು ಏನಪ್ಪ ಅಂದರೆ, ಈ ಸಂಜಯ್ ಸಿಂಗ್ ಎನ್ನುವಂಥ ಹಲಾಲ್ ಖೋರ್ ಏನಿದ್ದಾನೆ, ಈ ಅಟಾಟೋಪ ಮಾಡ್ತಾ ಇರುವಂಥ ಹಲಾಲ್ ಟೋಪಿ ಏನಿದ್ದಾನೆ, ಈತನನ್ನು ವಾಪಸ್ ಜೈಲಿಗೆ ಹಾಕಬೇಕು. ಇಲ್ಲದೆ ಹೋದರೆ ಈತ ಕುಡುಕ, ಹುಚ್ಚ, ರಸ್ತೆಯಲ್ಲಿ ಊರ ಜಮೀನ್ದಾರ್ ಬಗ್ಗೆ ಮಾತಾಡ್ಕೊಂಡು ಓಡಾಡ್ತಾರಲ್ಲ, ಆ ರೀತಿ ದೇಶದ ಪ್ರತಿಷ್ಠೆಯನ್ನು, ಈ ದೇಶದ ಪ್ರಧಾನಿಯ ಪ್ರತಿಷ್ಠೆಯನ್ನು ಈ ರೀತಿ ರಾಣರಂಪ ಮಾಡಿಡ್ತಾನೆ. ಅದಕ್ಕೋಸ್ಕರ ಈತನನ್ನು ತಕ್ಷಣ ಸೋಮೋಟ ಕೇಸ್ ಹಾಕಿ ಒಳಗಡೆ ಹಾಕಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.